ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ವೆಂಕಟರಾಮ್, ಗರ್ಭಿಣಿ ಮತ್ತು ಸ್ತ್ರೀರೋಗ ತಜ್ಞೆ. ಆರ್ಯಾಂಬ ಇನ್ಸ್ಟಿಟ್ಯೂಟ್ ಆಫ್ ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ ಅಂದರೆ ರಂಗದೊರೆ ಆಸ್ಪತ್ರೆಯ ಒಂದು ವಿಭಾಗದಲ್ಲಿ ನಾವುಗಳು ಕೆಲಸ ಮಾಡ್ತಾ ಇದ್ದೀವಿ. ಮುಂಚಿನ ಪ್ರೌಢಾವಸ್ಥೆ ಅಂತಂದರೆ ಹೆಣ್ಣು ಮಗಳು ತುಂಬ ಬೇಗ ದೊಡ್ಡವಳಾಗುವಂತಹ ಒಂದು ಸ್ಥಿತಿಗೆ ಪ್ರಿಕಾಷಿಯಸ್ ಪ್ಯುಬರ್ಟಿ ಅಂತಂತ ಹೇಳ್ತೀವಿ. ಯಾತಕ್ಕಪ್ಪ ಇದ್ರ ವಿಷಯ ಮಾತಾಡಬೇಕು ಅಂತಂತ ಕೇಳಿದ್ರೆ, ಈ ನಡುವೆ ನಾವು ಸುಮಾರು 9 ವರ್ಷಕ್ಕೆಲ್ಲ ಋತುಮತಿ ಆಗುವಂತಹ ಮಕ್ಕಳನ್ನು ನೋಡ್ತಾ ಇದ್ದೀವಿ. ಈ ಮಕ್ಕಳು 9 ವರ್ಷಕ್ಕೆ ಋತುಮತಿ ಆದರೆ ದೈಹಿಕವಾಗಿ ಬೆಳೆಯೋದು ಒಂದೇ ಅಲ್ಲ, ಮಾನಸಿಕವಾಗೂ ಕೂಡ ಅನೇಕ ಬದಲಾವಣೆಗಳು ಕಂಡುಬರುತ್ತೆ. ಮತ್ತು ಅದಕ್ಕೆ ಲೈಂಗಿಕವಾಗಿಯೂ ಕೂಡ ಬದಲಾವಣೆಗಳು ಅವರ ಮನಸ್ಸಿನಲ್ಲಿ ಆಗತೊಡಗುತ್ತೆ. ಹೀಗಾಗಿ ಸಮಾಜವೇ ಒಂದು ರೀತಿಯಾಗಿ ಬೇರೆ ತರಹ ಆಗ್ತಾ ಇದೆ ಅಂತಂತಂದ್ಬಿಟ್ಟು, ಅಯ್ಯೋ 9 ವಯಸ್ಸಿಗೆಲ್ಲನೂ ಕೂಡ ಮಗು ದೊಡ್ಡವಳಾದರೆ ಏನಂತೆ ಅಂತಂತ ಕೆಲವರು ಕೇಳಬಹುದು. ಬೆಳೀತಾ ಇದ್ದಾಳೆ, ಅದಕ್ಕೆ ಹಾಗಾಗಬಹುದು ಅಂತಂತಂದ್ಬಿಟ್ಟು. ಆದರೆ ಇದರ ಜೊತೆಗೆ ಅನೇಕ ತೊಂದರೆಗಳು ಬರುತ್ತೆ. ದೈಹಿಕವಾಗಿ ಅವರ ಹೈಟ್ ಜಾಸ್ತಿ ಬರೋದಿಲ್ಲ. ದೊಡ್ಡವರಾದ ಮೇಲೆ, ಋತುಮತಿ ಆದಮೇಲೆ 1 ರಿಂದ 2 ಇಂಚು ಮಾತ್ರ ಜಾಸ್ತಿ ಆಗಬಹುದು. ಅದು 1-2 ವರ್ಷದಲ್ಲೆಲ್ಲನೂ ಕೂಡ ಬೆಳವಣಿಗೆ ನಿಂತು ಹೋಗ್ಬೋದು. ಅಂದರೆ ಹೈಟ್ ಬೆಳವಣಿಗೆ ನಿಂತು ಹೋಗಬಹುದು. ಬೊಜ್ಜು ಜಾಸ್ತಿ ಆಗಬಹುದು. ಮುಂದೆ ಇವರಿಗೆ ಕ್ಯಾನ್ಸರ್ ಪ್ರಾಬ್ಲಮ್ಸು, ಸ್ತನದ ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರು, ಓವರಿಯ ಕ್ಯಾನ್ಸರು, ಹೀಗೆ ನಾನಾ ತರಹ ಕ್ಯಾನ್ಸರ್ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಡಯಾಬಿಟೀಸು, ಬ್ಲಡ್ ಪ್ರೆಷರು, ಇದೆಲ್ಲನೂ ಕೂಡ ಜಾಸ್ತಿ ಆಗಬಹುದು. ಅದರಿಂದ ಆದಷ್ಟು ಇವರನ್ನು ಬೇಗ ಋತುಮತಿ ಆಗೋದಕ್ಕೆ ಬಿಡಬಾರ್ದು. ತಡೆಗಟ್ಟಬಹುದಾ ಅಂತಂತಂದರೆ ಬಹುಪಾಲು ತಡೆಗಟ್ಟಬಹುದು ಅಂತ ಹೇಳ್ತಾ ಇದ್ವಿ. ಆದರೆ ಋತುಮತಿ ಈ ತರಹ ಆಗೋದಕ್ಕೆ, ಪ್ರಿಕಾಷಿಯಸ್ ಪ್ಯೂಬರ್ಟಿ ಆಗೋದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ, ಬೊಜ್ಜು, ಒಬಿಸಿಟಿ. ಮಕ್ಕಳು ತುಂಬ ಒಬೀಸ್ ಆಗ್ತಾ ಇದ್ದಾರೆ. 2 ರಿಂದ 7 ವಯಸ್ಸಿನಲ್ಲಿ ಬೊಜ್ಜು ಜಾಸ್ತಿ ಇದ್ದರೆ ಹೆಣ್ಣು ಮಕ್ಕಳೇನು ಗಂಡು ಮಕ್ಕಳು ಕೂಡ ಬೇಗ ಪ್ಯೂಬರ್ಟಿ ಅಟೈನ್ ಮಾಡ್ತಾ ಇದ್ದಾರೆ. 8 ವರ್ಷದ ಮುಂಚಿತವಾಗಿ ಬ್ರೆಸ್ಟ್ ಡೆವಲಪ್ಮೆಂಟ್ ಇದ್ದಲ್ಲಿ ಅದು ಪ್ರಿಕಾಷಿಯಸ್ ಪ್ಯೂಬರ್ಟಿ, ಅಥವಾ ಇಲ್ಲಿ ಕಂಕಳಲ್ಲಿ ಕೂದಲಿನ ಬೆಳವಣಿಗೆ ಅಥವಾ ಕೆಳಗಡೆ ಕೂದಲಿನ ಬೆಳವಣಿಗೆ, ಹೀಗೆ 8 ವರ್ಷಕ್ಕೆ ಮುಂಚಿತವಾಗಿದ್ದರೆ ನಾವು ಅದನ್ನು ಕಾಳಜಿ ವಹಿಸಬೇಕಾಗುತ್ತೆ. ಯಾಕೆ ಅಂತಂತಂದರೆ ಸುಮಾರು ಬ್ರೆಸ್ಟ್ ಡೆವಲಪ್ಮೆಂಟ್ ಆಗೋದಕ್ಕೆ ಶುರುವಾಗಿ 2-2.5 ವರ್ಷದಲ್ಲಿ ಮಗು ಋತುಮತಿ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಈ ಬೊಜ್ಜನ್ನು ನಾವು ಕಡಿಮೆ ಮಾಡಬೇಕು. ಆಮೇಲೆ ಬೊಜ್ಜು ಹೇಗೆ ಬರುತ್ತೆ ಅಂತಂದರೆ, ಎಲ್ಲರೂ ಅವ್ರ ಅಪ್ಪ ಅಮ್ಮ ದಪ್ಪ ಇದ್ದಾರೆ, ಅದನ್ನು ಜೆನೆಟಿಕ್ಕಾಗಿ ಟೆಂಡೆನ್ಸಿ ಇರುತ್ತೆ ಅಂತಂತ ಹೇಳ್ತಾರೆ. ಹಾಗಲ್ಲ, ನಾವು ಏನು ಕೊಡ್ತೀವಿ ಮಗುವಿಗೆ ಅಂತನ್ನೋದು ತುಂಬ ಇಂಪಾರ್ಟೆಂಟು. ಮತ್ತು ಇದು ಈ ಬೊಜ್ಜುತನ ಗರ್ಭಾವಸ್ಥೆಯಿಂದ ಶುರುವಾಗುತ್ತೆ. ಗರ್ಭದಲ್ಲಿ ತಾಯಿ ಜಾಸ್ತಿ ವೆಯ್ಟ್ ಇನ್ಕ್ರೀಸ್ ಆಗ್ತಾಯಿದ್ರೆ, ಅಥವಾ ಬೊಜ್ಜು ಜಾಸ್ತಿ ಇದ್ದರೆ, ಅವಳಿಗೆ ಡಯಾಬಿಟಿಸ್ ಇದ್ದರೆ, ಅಥವಾ ಅನೇಕ ಔಷಧಿಗಳನ್ನು, ನಾನಾ ತರಹದ ಔಷಧಿಗಳನ್ನು ತಗೊಳ್ತಾ ಇದ್ದರೆ ಈ ಬೇಗ ಋತುಮತಿ ಆಗುವಂತಹ ಪ್ರಾಬ್ಲಮ್ಸು ಬರಬಹುದು ಅಂತಂದ್ಬಿಟ್ಟು. ಆಮೇಲೆ ಇನ್ಫೆನ್ಸಿನಲ್ಲಿ ಅಂತಂದರೆ ಮೊದಲು 1-2 ವರ್ಷದಲ್ಲಿ ಬ್ರೆಸ್ಟ್ ಫೀಡ್ ಮಾಡಿದರೆ ಈ ಮಕ್ಕಳಿಗೆ ತೊಂದರೆ ಕಡಿಮೆ, ಈ ಪ್ರಿಕಾಷಿಯಸ್ ಪ್ಯೂಬರ್ಟಿ ತೊಂದರೆ ಕಡಿಮೆ ಇರುತ್ತೆ. ಆಮೇಲೆ ಬೆಳೆಯುವಾಗ 2 ರಿಂದ 7 ವಯಸ್ಸಿನಲ್ಲಿ ನಾವು ಬೆಳೆಸುವಾಗ ಜಾಸ್ತಿ ಕೊಬ್ಬಿರೋಂತಹ ಅಂಶಗಳನ್ನು ಕೊಡೋದು, ಮತ್ತು ಅವುಗಳು ಜಾಸ್ತಿ ಆಟ ಆಡದೇ ಇದ್ದರೆ ಬೊಜ್ಜು ಜಾಸ್ತಿಯಾಗಿ 7 ರಿಂದ 8 ವಯಸ್ಸಿನಲ್ಲಿ ಈ ವ್ಯತ್ಯಾಸಗಳೆಲ್ಲ, ದೇಹದ ಬೆಳವಣಿಗೆ ಜಾಸ್ತಿಯಾಗಿ ಕಂಡು 9 ವರ್ಷದೊಳಗೆಲ್ಲ ಋತುಮತಿ ಆಗಬಹುದು. ಬೊಜ್ಜು ಒಂದೇನಾ ಕಾರಣ ಇಲ್ಲ, ಈ ಎಂಡೋಕ್ರೈನ್ ಡಿಸ್ರಪ್ಟಿವ್ ಕೆಮಿಕಲ್ಸ್, EDC ಅಂತ ಹೇಳ್ತೀವಿ. ಕಾಮನ್ ಉದಾಹರಣೆ ಪ್ಲಾಸ್ಟಿಕ್ಕು. ಸ್ಕೂಲಿಗೂ ಬಾಕ್ಸ್ನಲ್ಲಿ ಸ್ಕೂಲ್ ಬಾಕ್ಸು ಪ್ಲಾಸ್ಟಿಕ್ಕು,
ಎಲ್ಲ ಪ್ಲಾಸ್ಟಿಕ್ಕು, ಹಾಲು ಬರೋ ಪ್ಯಾಕೆಟು ಪ್ಲಾಸ್ಟಿಕ್ಕು, ಎಲ್ಲನೂ ಪ್ಲಾಸ್ಟಿಕ್ಕು. ಆ ಪ್ಲಾಸ್ಟಿಕ್ಕಿಂದ ಈ ಬಿಸ್ಫಿನಾಲ್ ಎ ಅಂತನೋ ಒಂದು ರಾಸಾಯನಿಕ ವಸ್ತು, ಅದು ಈ ಗ್ರಂಥಿಗಳಿಂದ ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲನೂ ಕೂಡ ತುಂಬ ಡಿಸ್ಟರ್ಬ್ ಮಾಡುತ್ತೆ, ತೊಂದರೆ ಮಾಡುತ್ತೆ. ಆವಾಗ ಈ ರೀತಿಯಾದ ಏರ್ಪುರಗಳು ಶರೀರದಲ್ಲಿ ಬರಬಹುದು. ಆಮೇಲೆ ಈಗ ಮಕ್ಕಳುಗಳು ಆಟನೇ ಆಡೋದಿಲ್ಲ. ಕೂತ್ಕೊಂಡು ಸ್ವಿಗ್ಗಿ ಆರ್ಡ್ರ್ ಮಾಡೋದು, ಕೂತ್ಕೊಂಡು ಬರೀ ಪಾರಾಯಣ ಮಾಡ್ದಂಗೆ ಮೊಬೈಲ್ ನೋಡ್ತಾ ಇರೋದು, ಎಲ್ಲಿ ಹೊರಗೆ ಹೋಗಿ ಆಟ ಆಡ್ತಾ ಇದ್ದಾರೆ? ಹಾಗಾದರೆ ಹೇಗೆ ಎನರ್ಜಿ ಖರ್ಚಾಗುತ್ತೆ ಈ ಮಕ್ಕಳಿಗೆ? ಆಮೇಲೆ ಸ್ಟ್ರೆಸ್ಸು, ಎಷ್ಟು ಚಿಕ್ಕ ಮಕ್ಕಳಿಂದ ಸ್ಟ್ರೆಸ್ಸು ಅಂತಂದರೆ ಅಬ್ಬಬ್ಬಾ, ಅದೇನು ಸ್ಟ್ರೆಸ್ಸು ನನಗೆ ಗೊತ್ತಿಲ್ಲ. ಒಂದು ಪರೀಕ್ಷೆ ಬಂದರೆ ಸ್ಟ್ರೆಸ್ಸು, ಒಂದು ಸ್ವಿಮ್ಮಿಂಗ್ ಹೋಗಬೇಕಾದ್ರೆ ಸ್ಟ್ರೆಸ್ಸು, ಅಮ್ಮಂದ್ರಿಗೂ ಸ್ಟ್ರೆಸ್ಸು. ಈ ಸ್ಟ್ರೆಸ್ಸು, ಆ್ಯಕ್ಟಿವಿಟಿ ಕಡಿಮೆ ಇರೋದು, ಈ EDC ಅಂದರೆ ಹೊರಗಿನಿಂದ ಅನೇಕ ಪದಾರ್ಥಗಳನ್ನು, ಕೆಮಿಕಲ್ಸ್ ಇರೋವಂತಹ ಪದಾರ್ಥಗಳನ್ನು ನಾವು ಬೇಕಾದಷ್ಟು ತಿಂತಾಯಿದ್ದೀವಿ. ಪ್ರಿಸರ್ವೇಟಿವ್ಸ್ ಇರೋವಂತಹ ಫುಡ್ಡು, ಕಲರ್ಸ್ ಇರೋವಂಥ ಫುಡ್ಡು, ಸ್ಟೋರ್ಡ್ ಫುಡ್ಡು, ಇದರಲ್ಲಿ ಎಲ್ಲನೂ ಕೂಡ ಕೆಮಿಕಲ್ಸ್ ಜಾಸ್ತಿ, ಎಸ್ಪೆಷಲಿ ನಾನ್ ವೆಜಿಟೇರಿಯನ್ ಫುಡ್ನಲ್ಲಿ. ಸೊ ಇದನ್ನೆಲ್ಲನೂ ಕೂಡ ಬಳಸೋದ್ರಿಂದ ಮತ್ತು ತಿಂತಾ ಇರೋದ್ರಿಂದ, ಮತ್ತು ಕೆಮಿಕಲ್ಸು ವೆಜಿಟೇಬಲ್ಸ್ನಲ್ಲೂ ಕೂಡ ಸಾಕಷ್ಟು ಇರೋದ್ರಿಂದ, ಹಣ್ಣುಗಳಲ್ಲಿ ವೆಜಿಟೇಬಲ್ಸ್ನಲ್ಲಿ ಇರೋದ್ರಿಂದ ಈ ರೀತಿಯಾದ ಒಂದು ಪ್ರಾಬ್ಲಮ್ಸು ಬರ್ತಾನೇ ಇದೆ. ಅದು ಸಿಟೀಸ್ನಲ್ಲಿ ಜಾಸ್ತಿ ಅಂತಂತ ಹೇಳ್ತಾ ಇದ್ದೀವಿ. ಈ ಥರ ಪ್ರಿಕಾಷಿಯಸ್ ಪ್ಯೂಬರ್ಟಿ ಬಂದರೆ ಏನು ಮಾಡಬೇಕು ಅಂತಂತ ಕೇಳಿದ್ರೆ, ಈ ಎದೆ ಬೆಳವಣಿಗೆ 8 ವಯಸ್ಸಿಗೆ ಮುಂಚೆ ಆದರೆ, ಅಥವಾ ಕೂದಲಿನ ಬೆಳವಣಿಗೆ, ಕಂಕುಳಿನ ಕೂದಲು, ಪ್ಯೂಬಿಕ್ ಹೇರು ಅದಕ್ಕೆ ಮುಂಚಿತವಾಗಿ ಆದರೆ ಡಾಕ್ಟರನ್ನು ಸಂಪರ್ಕಿಸಬೇಕು. ಗೈನಕಾಲಜಿಸ್ಟ್ ಆಗಬಹುದು, ಇಲ್ಲ ಎಂಡೋಕ್ರೈನಾಲಜಿಸ್ಟ್ ಆಗಬಹುದು. ಅದನ್ನು ನಾವು ಈ ಮಗು ಋತುಮತಿ ಆಗೋದನ್ನು ನಾವು ಸಾಕಷ್ಟು ಮಟ್ಟಿಗೆ ತಡೆಗಟ್ಟಬಹುದು ಅಂತ ಹೇಳ್ಬೋದು. ಆದರೆ ಅದಕ್ಕೆಲ್ಲನೂ ಕೂಡ ಸುಮಾರು ಇನ್ವೆಸ್ಟಿಗೇಷನ್ಸು ಕೂಡ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಕೆಲವರಲ್ಲಿ ವಂಶಪಾರಂಪರ್ಯವಾಗಿ ಬೇಗ ಋತುಮತಿ ಆಗಬಹುದು. ಓಕೆ, ಅದರಿಂದ ಅದು ಕೂಡ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ. ಆದರೆ ಈ ತರಹ ಚಿಹ್ನೆಗಳೇನಾದರೂ ಇದ್ದರೆ 8 ವಯಸ್ಸಿಗೆ ಮುಂಚೆ ಅಥವಾ 9 ವಯಸ್ಸಿಗೆ ಮುಂಚೆ ಇದ್ದಕ್ಕಿದ್ದಂಗೆ ಮುಟ್ಟಾದರೆ, ನೀವುಗಳು ಮಗುವನ್ನು ದಯವಿಟ್ಟು ತಪಾಸಣೆಗೆ ಒಳಪಡಿಸ್ಬೇಕು ಅಂತ ಹೇಳ್ತೀವಿ. ಮಾನಸಿಕವಾಗಿ ಆ ಮಗುಗೆ ದೈಹಿಕವಾದ ಬೆಳವಣಿಗೆಯನ್ನು ಮ್ಯಾಚ್ ಆಗಿರೋದಿಲ್ಲ. ಆ ಇನ್ನೋಸೆನ್ಸು, ಇಗ್ನರೆನ್ಸು ಎಲ್ಲ ಇರುತ್ತೆ. ಆಮೇಲೆ ಈ ಮಕ್ಕಳು ಋತುಮತಿ ಆದಮೇಲೆ ಅವರಿಗೆ ಲೈಂಗಿಕವಾಗಿ ಕೆಲವು ವಿಷಯಗಳಲ್ಲಿ ಅವರ ಆ್ಯಟಿಟ್ಯೂಡ್ ಅಥವಾ ಮನಸ್ಸು ಬದಲಾಯಿಸುತ್ತೆ. ಮಗು ಥರ ಕಂಡರೂ ಕೂಡ ಲೈಂಗಿಕವಾದ ಆಸೆಗಳು ಎಲ್ಲನೂ ಕೂಡ ಮನಸ್ಸಿನಲ್ಲಿ ಉಂಟಾಗಬಹುದು. ಅದು ಕೂಡ ತುಂಬ ಒಂದು ವಿಚಿತ್ರವಾದ ಪರಿಸ್ಥಿತಿ ಅಂತಂತ ಹೇಳ್ತೀವಿ. ಅದಕ್ಕೆ ನಾವು ಇದನ್ನು ತಡೆಗಟ್ಟೋದೇ ಬಹಳ ಮುಖ್ಯ ಅಂತಂತ ಹೇಳ್ತೀವಿ. ನಾನು ಬೇರೆ ಕಾಯಿಲೆಗಳಿಂದ ಈ ಬೇಗ ಋತುಮತಿ ಆಗೋದು ಅಪರೂಪವೇ. ಆದರೆ ಅದನ್ನು ಕೂಡ ನೀವು ಗೈನಕಾಲಜಿಸ್ಟು ಅಥವಾ ಎಂಡೋಕ್ರೈನಾಲಜಿಸ್ಟಿಗೆ ತೋರಿಸಿದಾಗ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಈ ಅತಿ ಬೇಗ ಋತುಮತಿಯಾದ ಮಕ್ಕಳು ಲೈಂಗಿಕ ಸಮಸ್ಯೆಗಳಿಗೆ ಕೆಲವು ಸತಿ ಸಿಕ್ಕಾಕೊಳ್ಳೋದನ್ನು ನಾವು ನೋಡ್ತೀವಿ. ತಂದೆ ತಾಯಿಗಳಿಗೆ ಇದರ ಬಗ್ಗೆ ಅರಿವಿರಬೇಕು. ಡಾಕ್ಟ್ರು ಕೂಡ ಸಾಕಷ್ಟು ಅವರಿಗೆ ಬುದ್ಧಿವಾದವನ್ನು ಹೇಳಬೇಕು. ತಂದೆ ತಾಯಿಗಳಿಗೂ ಕೂಡ ಕಿವಿ ಮಾತನ್ನು ಹೇಳಬೇಕು ಮಕ್ಕಳಿಗೆ. ಅವರು ಲೈಂಗಿಕ ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಂಡು ಅಂದರೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗಿ ತುಂಬ ಪುಟ್ಟವರಾಗಿದ್ದಾಗ ಆ ತರಹ ಆದರೆ ತುಂಬ ನಮಗೂ ಕಷ್ಟ, ತಂದೆ ತಾಯಿಗಳಿಗೆ ಮಹಾ ಕಷ್ಟ, ಮತ್ತು ಸಮಾಜಕ್ಕೂ ಕೂಡ ಇದರಿಂದ ಅನೇಕ ತೊಂದರೆಗಳು. ಇದು ಲೈಂಗಿಕ ಸಮಸ್ಯೆ ಒಂದೇ ಅಲ್ಲ, ಅನೇಕ ರೀತಿಯಾಗಿ ಮಾನಸಿಕವಾದ ತೊಂದರೆಗಳು ಕೂಡ ಬರಬಹುದು ಈ ಮಕ್ಕಳಲ್ಲಿ. ಕೆಲವು ಸತಿ ಡಿಪ್ರೆಷನ್ನು, ಇರಿಟೇಷನ್ನು, ಆ್ಯಂಗ್ಸೈಟಿ, ಮಗು ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದಾಳೆ ಅಂತಂತ ಅರ್ಥ ಆಗದೆ ಇರೋಂತಹ ಪರಿಸ್ಥಿತಿಗಳು ಅನೇಕ ಸತಿ ನಾವು ನೋಡ್ತಾ ಇರ್ತೀವಿ. ಓಕೆ, ಅದಕ್ಕೆ ನಾವು
ಇದ್ರ ಬಗ್ಗೆ ಎಲ್ಲನೂ ಕೂಡ ತಂದೆ ತಾಯಿಗಳಿಗೂ ಕೂಡ ತಿಳಿಸ್ಕೊಡ್ಬೇಕು, ಮತ್ತು ತಂದೆ ತಾಯಿಗಳು ಕೂಡ ಅದನ್ನು ಅರಿತುಕೊಂಡು ಮಗುವಿಗೆ ಸಾಕಷ್ಟು ಜೋಪಾನವಾಗಿ ನೋಡ್ಕೊಳ್ಳೋ ಹಾಗೆ ಒಂದು ಅರಿವಿಟ್ಕೋಬೇಕು ಅಂತ ಹೇಳಿ, ನೀವು ಈ ಥರ ಪ್ರಿಕಾಷಿಯಸ್ ಪ್ಯೂಬರ್ಟಿಯನ್ನು ತಡೆಯೋದು ಬಹಳ ಬಹಳ ಮುಖ್ಯ ಅಂತ. ಆಚಾರ ವಿಚಾರ, ಆಹಾರ ಮತ್ತು ವಿಹಾರದಿಂದ ಈ ತೊಂದರೆಗಳನ್ನು ತಡೆಗಟ್ಟಬಹುದಾದಂತಹ ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳಿ ನನ್ನ ಪುಟ್ಟ ಸಂಚಿಕೆಯನ್ನು ಪ್ರಿಕಾಷಿಯಸ್ ಪ್ಯೂಬರ್ಟಿ ಬಗ್ಗೆ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.